ನಮಸ್ಕಾರ ವೀಕ್ಷಕರೇ, ಎಂಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇಂದು ಹುಕ್ಕೇರಿ ತಾಲೂಕಿನ ಬಸ್ತವಾಡ್ ಗ್ರಾಮದಲ್ಲಿ ಅತ್ಯಂತ ಸಂತಸದ ಕ್ಷಣಕ್ಕೆ ಗ್ರಾಮಸ್ಥರು ಸಾಕ್ಷಿಯಾಗಿದ್ದಾರೆ. ಪ್ರಜ್ವಲ್ ಲಿಂಗಪ್ಪ ಗಾಂಜಿ ಹಾಗೂ ಸಂಗಮೇಶ್ ಸಿದ್ದಪ್ಪ ನಂದಗಾವಿ ಈ ಇಬ್ಬರು ಯುವಕರು ದೇಶ ಸೇವೆಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅದ್ದೂರಿಯಾಗಿ ಸನ್ಮಾನಿಸಿದರು. ಹೌದು ವೀಕ್ಷಕರೇ, ಸುಮಾರು 30-35 ವರ್ಷಗಳಿಂದ ಎಸ್ಸಿ ಸಮಾಜದಿಂದ ಯಾರೂ ದೇಶ ಸೇವೆಗೆ ಆಯ್ಕೆಯಾಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಇಬ್ಬರು ಯುವಕರ ಆಯ್ಕೆ ನಮ್ಮ ಗ್ರಾಮಕ್ಕೆ ಹೆಮ್ಮೆ ತಂದಿದ್ದು ಇಂದು ಎಲ್ಲರಿಗೂ ಅತಿ ಆನಂದದ ದಿನವಾಗಿದೆ. ಈ ಶುಭ ಸಂದರ್ಭದಲ್ಲಿ ಶ್ರೀ ತಳದೇವರ ಟ್ರಸ್ಟ್ ಕಮಿಟಿ ಬಸ್ತವಾಡ್, ಸಮತಾ ಸೈನಿಕ ದಳ ಬಸ್ತವಾಡ್, ರಾಜ್ಯ ರೈತ ಸಂಘ, ಹಸಿರು ಸೇನೆ ಬಸ್ತವಾಡ್ ಸಂಘಟನೆಗಳ ವತಿಯಿಂದ ಕೇಕ್ ಕಟ್ ಮಾಡುವ ಮೂಲಕ ಸಾಲು ದೀಕ್ಷೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಂಕರ್ ತಿಪ್ನಾಯಕ್, ಕಿರಣ್ ಚಕ್ರವರ್ತಿ, ಕೆಂಪಣ್ಣ, ಪರಶುರಾಮ್, ಶಿವಲಿಂಗ, ಕಲ್ಮೇಶ್ ಗಲಗಲಿ, ಬಾಳು ಗಾಂಜಿ, ವಿನಾಯಕ್ ದೊಡ್ಮನಿ, ಕಲ್ಲಪ್ಪ ತಿಪ್ನಾಯಕ್, ಸಮರ್ಥ್ ಸಾಗರ್, ತಂದೆ ನಿಂಗಪ್ಪ ಗಾಂಜಿ ಸೇರಿದಂತೆ ಊರಿನ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಈ ಇಬ್ಬರು ಯುವಕರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರಿದರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಎಂಬಿ ಕನ್ನಡ ನ್ಯೂಸ್, ಹುಕ್ಕೇರಿ. ಹೋಗ್ರಿ ಮತ್ತೆ ಇನ್ನೊಂದು ಹೋಗ್ಲಕ್ಕಪ್ಪ ಕೇಕ್ ಒಂಜಾರ ಪದ್ಧತಿ ಮಾತಾಡ್ಲಿಲ್ಲ, ಇಲ್ಲಿ ನಮ್ಮ ಮಾತಾಡೋದು ಬೇಕಾಗಿ ಮಾತಾಡ್ಬೇಕು, ನೀವು ಮಾತಾಡ್ಬೇಕು. ಈ ಹುಡುಗ ಹಿಡಿಲ್ಲ ಅವ್ರಿಗೆ ನಿಂಗ ಕೇಕ್ ತಿನ್ಸಂಗ ಮೋಟ್ ಕ್ಯಾನ್ ಆಯ್ತಿಲ್ಲ. ನಮ್ಮ ಬಸ್ತವಾಡ ಗ್ರಾಮದ ಎರಡು ಯುವಕರು ಅಗ್ನಿವೀರದಲ್ಲಿ ಆಯ್ಕೆಯಾಗಿರ್ತಾರೆ. ಪ್ರಜ್ವಲ್ ಗಾಂಜಿ ಹಾಗೂ ಸಂಗಮೇಶ್ ನಂದಗಾವಿ ಇವರಿಬ್ಬರು ಮಂದಿ ಆಯ್ಕೆಯಾಗಿರ್ತಾರೆ. ನಮ್ಮ ತಳದೇವರ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ಸನ್ಮಾನಿಸುತ್ತಿರ್ತಾರೆ. ಆಮೇಲೆ ನಮ್ಮ ಊರಿನ ಹಿರಿಯರು ಇಲ್ಲಿ ಆಗಮಿಸ್ತಾರೆ, ರೈತ ಬಂಧುರು ಆಗಮಿಸ್ತಾರೆ, ಮತ್ತು ಸಮತಾ ಸೈನಿಕ ದಳದವರು ಇಲ್ಲಿ ಆಗಮಿಸಿ ಇವು ಎರಡು ಹುಡುಗರಿಗೆ ನಾವು ಈ ಸತ್ಕಾರ ಸಮಾರಂಭ ಮಾಡಿದ್ವಿ. ಈಗ ಊರಿನ ಗ್ರಾಮಸ್ಥರೆಲ್ಲ ನಿಮ್ಗೆ ಸನ್ಮಾನ ಮಾಡಿದ್ರೆ ನಿಮ್ಗೆ ಹೆಂಗೆ ಅನಿಸೈತಿ? ಈಗ ನಮ್ಗೆ ಖುಷಿ ಐತಿ ನಿಮ್ಗೆ? ದೇಶ ಸೇವೆ ಮಾಡಕ್ ಹೊಂಟಿದೆವು ಈ ಪ್ರಕಾರ ಮಾತಾಡ. ನಿಮ್ದೇನ್ರಿ ಹೆಸರು? ಪ್ರಜ್ವಲ್ ಲಿಂಗಪ್ಪ ಗಾಂಜಿ. ನಿಮ್ದ? ಸಂಗಮ್ ಸಿದ್ದಪ್ಪ ನಂದಗಾವಿ. ಮಾತಾಡ್ಬೇಡ್ರಿ. ಕಿರಣ್ ಚಕ್ರವರ್ತಿ, ನಮ್ಮ ಬಸ್ತಾಡ್ ಗಲ್ಲಿದೊಳಗೆ ನಮ್ಮ ಗಲ್ಲಿದೊಳಗೆ 40 ರಿಂದ 30 ವರ್ಷದೊಳಗೆ ಫಸ್ಟ್ ಟೈಮ್
ನಮ್ಮದು ಗೌರ್ಮೆಂಟ್ ಜಾಬ್ ಹಿಡ್ದಂದ್ರೆ ನಮ್ಮ ಹುಡುಗ್ರಿ ದೇಶ ಸೇವೆಗೋಸ್ಕರ ಪ್ರಜ್ವಲ್ ಗಾಂಜಿ ಇವರಿಂದ ನಮ್ಮ ಗಲ್ಲಿಗೆ ಹೆಮ್ಮೆ ಆಗೈತಿ ರೀ ಹೊಳ್ಳಿ. ಇದನ್ನು ಬಿಟ್ರೆ ಇನ್ನು ಯಾರೂ ಜಾಬ್ ಹಿಡಿದಿರ್ಕಿಲ್ಲ. ಈಗ ಫಸ್ಟ್ ಟೈಮ್ ಆಗೈತಿ. ಇದ್ರ ಮುಂದೆ ಈ ಒಂದು ಹುಡುಗನ ನೋಡ್ಕೇಶಂದು ಎಲ್ಲರೂ ಕಲಿಬೇಕು ಹೆಂಗೆ ಜಾಬ್ ಹಿಡಿಬೇಕು ನಾವು. ಆಯ್ತು ಅವ್ರು ಆಟ ಕಟ್ ಮಾಡ್ರಿ. ಪ್ರಜ್ವಲ್ ಗಾಂಜಿಗೆ ನೀವೇನಾಗ್ಬೇಕ್ರಿ? ನಾ ಪ್ರಜ್ವಲ್ ಗಾಂಜಿ ಅವ್ರ ಕಾಕಾರಿ ನಮ್ಮ ಅಣ್ಣನ ಮಗ. ನಮಗೆ ದೇಶ ಸೇವೆ ಮಾಡಕ್ಕೆ ಒಂದು ನಮ್ಮ ಹುಡುಗ ಹೋಗಿದಾನ, ನಮಗೆ ಭಾಳ ಖುಷಿ ಆಗೈತಿ, ಹೆಮ್ಮೆ ಐತಿ. ಅದ್ರಾಗ ನಮ್ಮ ಊರದಾಗ ಗೌರ್ಮೆಂಟ್ ನೌಕರಿ ಅನ್ನೋದು ಭಾಳ ಕಡಿಮೆ ಇದ್ದು ರೀ. ಮತ್ತು ಇದರಿಂದ ನಮ್ಮ ಊರಾಗ 2 ಹುಡುಗರು ಆಗಾನ ನಮ್ಮ ಊರಿಗೆ ಒಂದು ಹೆಮ್ಮೆ ಬರಲಿ ಅನ್ನೋವಂಥ ವಿಷಯ ಆಗೈತಿ. ಇದರಿಂದ ನಮ್ಮ ಊರಾಗಲಿ ನಮಗಾಗಲಿ ಭಾಳ ಹೆಮ್ಮೆ ಆಗೈತಿ. ಒಬ್ಬ ನಮ್ಮ ಹುಡುಗ ಪ್ರಜ್ವಲ್ ಗಾಂಜಿ ಮತ್ತು ನಂದಗಾವಿ ಊರಾಗಿನ ಹುಡುಗ ನಂದಗಾವಿ ಸಂಗಮೇಶ್ ನಂದಗಾವಿ ಇವರಿಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಕೂಲಿ ಕಾರ್ಮಿಕರ ಬಸಪ್ಪ ತಿಪ್ಪನಾಯ್ಕ ಬಸ್ತಾಡ್ ಘಟಕ ಅಧ್ಯಕ್ಷರು. ಇವತ್ತಿನ ದಿವಸ ನಮ್ಮ ಹುಡುಗರ ದೇಶ ಸೇವೆ ಮಾಡೋಕ್ಕಾಗಿ ಹೊರಟಿರ್ತಾರೆ. ಇದು ಭಾಳ ನಮಗೆ ಹೆಮ್ಮೆಲೆ ಖುಷಿ ಆಗೈತಿ. ಅವ್ರನ್ನ ಹೆಮ್ಮೆಲೆ ನಾವು ಕಳಿಸ್ತೇವೆ. ಇದು 30ರಿಂದ 40 ವರ್ಷ ತನಕ ನಮ್ಮ ಗಲ್ಯಾಗ ಯಾವ ಗೌರ್ಮೆಂಟ್ ಜವಾಬ್ ಆಗಿಲ್ಲ, ಊರಾಗ ಆಗಿಲ್ಲ. ಮತ್ತು ನಮ್ಮ ಈ ಹುಡುಗನ ಹೆಸರೇನು ಸಂಗಮೇಶ್ವರ ನಂದಿಗಾಮಿ ಇವು 2 ಹುಡುಗರ ಪ್ರಜ್ವಲ್ ಗಾಂಜಿ ಇವು 2 ಹುಡುಗರ ಸೆಲೆಕ್ಟ್ ಆಗಿದ್ದಕ್ಕಾಗಿ ನಮಗೆ ಭಾಳ ಹೆಮ್ಮೆ ಆಗೈತಿ. ಜೈ ಹಿಂದ್, ಜೈ ಕರ್ನಾಟಕ.